ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಸ್ಪೆಷಲ್ ಆಗಿ ಟೊಮ್ಯಾಟೊ ಪುದೀನ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ರೊಟ್ಟಿ ಚಪಾತಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮ್ಮ ಆರೋಗ್ಯಕ್ಕಂತೂ ಅಗದಿ ಚಲೋ ಅಂತ ಹೇಳ್ಬೋದ್ರಿ ಈ ಪುದೀನ. ಬರ್ರಿ ಹಂಗಾದ್ರೆ ಈ ಟೊಮ್ಯಾಟೊ ಪುದೀನ ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 5 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡತ್ತಿ. ನಾನು ತೊಗೊಂಡಿರುವಂಥದ್ದು ಜಾಮ್ ಅಥವಾ ಹೈಬ್ರಿಡ್ ಟೊಮ್ಯಾಟೊ. ನೀವು ಬೇಕು ಅಂದ್ರೆ ಹುಳಿ ಟೊಮ್ಯಾಟೊ ಕೂಡ ಯೂಸ್ ಮಾಡ್ಕೋಬೋದು. ಬರ್ರಿ ಈಗ ಮೊದಲಿಗೆ ಒಗ್ಗರಣೆ ಹಾಕೋನು. ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತತ್ರಿ. ಎಣ್ಣೆ ಚೆಂದಾಗೆ ಕಾದ್ಮೇಲೆ 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತತಿ. ಅದಾದಮೇಲೆ ಒಂದು 12 ಎಸಳಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳತ್ತತಿ. ಹಂಗೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ ಸೇರಿಸ್ಕೊಳತ್ತತಿ. ಈಗ ಟೊಮ್ಯಾಟೊನ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳತ್ತತಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊರಿ. ನಾನು ಒಂದು 5 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡೇನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ. ನಿಮಗೆ ಖಾರವಾಗಿರ್ಬೇಕಪ್ಪ ಚಟ್ನಿ ಅಂದರೆ ಇನ್ನೂ ಒಂದು 10 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡ್ರೂ ತೊಂದರೆ ಇಲ್ಲರಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಹಂಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೊಳತ್ತತಿ. ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಚಟ್ನಿನ ನೀವು ದೋಸೆ, ಇಡ್ಲಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು. ಈಗ ಬೆಲ್ಲ ಸೇರಿಸ್ಕೊಳತ್ತತ್ರಿ. ನಿಮಗೆ ಚಟ್ನಿ ಹುಳಿ ಹುಳಿಯಾಗಿರಬೇಕು ಅಂದ್ರೆ ಬೆಲ್ಲ ಸೇರಿಸ್ಕೋಬೇಡ್ರಿ, ಸ್ಕಿಪ್ ಮಾಡ್ಬೋದು. ಅಷ್ಟೊಂದು ಹುಳಿ ಹುಳಿ ಬೇಡ ಅಂದ್ರೆ ನೀವು ಬೆಲ್ಲ ಸೇರಿಸ್ಕೋಬೋದು. ಈಗ ನೋಡಿರಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಕ್ಬಿಡ್ಬೇಕು. ಈಗ ನೋಡಿರಿ ಟೊಮ್ಯಾಟೊ ಪೂರ್ತಿ ತಣ್ಣಗಾಗೈತಿ. ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತತಿ. ಈಗ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಪುದೀನ. ಟೊಮ್ಯಾಟೊ ಪುದೀನ ಚಟ್ನಿ ಅಂದಮೇಲೆ ಪುದೀನ ಜಾಸ್ತಿ ಇರಲೇಬೇಕಾಗ್ತತಿ. 2 ಹಿಡಿಯಷ್ಟು ಪುದೀನಾನ ಚೆಂದಾಗೆ ತೊಳೆದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತತಿ. ಹಸಿ ಪುದೀನಾನ ರುಬ್ಕೊಳ್ಳೋದು ಚಲೋ ರೀ, ನೀವು ಫ್ರೈ ಮಾಡ್ಕೊಂಡು ಸೇರಿಸ್ಕೊಳ್ಳೋದಕ್ಕಿಂತ. ಈಗ ಅರ್ಧ ಕಪ್ಪಷ್ಟು ಹುರಿದ್ಕೊಂಡಿರುವಂತಹ ಶೇಂಗಾ ಸೇರಿಸ್ಕೊಳತ್ತತಿ. ಸಿಪ್ಪೆ ತೆಗ್ದಿರಬಾರ್ದು, ಒಳ್ಳೆ ಟೇಸ್ಟ್ ಕೊಡ್ತತಿ ಚಟ್ನಿಗೆ ಶೇಂಗಾ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ನೀವು ಪುದೀನಾನ ಒಗ್ಗರಣೆ ಒಳಗೆ ಫ್ರೈ ಮಾಡಿ ಚಟ್ನಿ ಮಾಡೋದಕ್ಕಿಂತ ಡೈರೆಕ್ಟಾಗಿ ಪುದೀನ ರುಬ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಅಗದಿ ಚಲೋ ಅಂತ ಹೇಳ್ಬೋದು ರೀ. ಎಲ್ಲ ಪೋಷಕಾಂಶಗಳು ಸಿಗ್ತಾವೆ ನಮ್ಗೆ. ಈಗ ನೋಡಿರಿ ತರಿಯಾಗಿ ರುಬ್ಕೊಂಡತ್ತಿ ಚಟ್ನಿನ ಯಾವ ರೀತಿ ಬಂದತ್ತೆ ಅಂತ ತೋರ್ಸತ್ತತಿ. ಟೊಮ್ಯಾಟೊ ಒಳಗನ ನೀರಿನ ಅಂಶ ಇರೋದ್ರಿಂದ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಚಟ್ನಿಗೆ ಒಂದು ಮಸ್ತಾಗಿರೋ ಒಗ್ಗರಣೆ ಕೊಡಂಬರ್ರಿ. ಒಗ್ಗರಣೆಗೆ ಒಂದು ದೊಡ್ಡ ಚಮಚದೊಳಗೆ ಅರ್ಧ ಚಮಚದಷ್ಟು ಎಣ್ಣೆ ಚೆಂದಾಗೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಚಿಟಪಟ ಅಂದಮೇಲೆ 3 ಮುರ್ಕೊಂಡಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳತ್ತತಿ. ಹಂಗೆ 1 ಎಸಳು ಕರಿಬೇವು, ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳತ್ತತಿ. 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಮೇನ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಣ್ಣೆ ಒಳಗೆ ಫ್ರೈ ಆಗಬೇಕು, ಅಂದ್ರೆ ಟೇಸ್ಟ್ ಚಟ್ನಿಗೆ. ಇಲ್ಲಾಂದ್ರೆ ಹಸಿ ಉಳಿದ್ಬಿಡ್ತಾವೆ. ಸೊ ಇಷ್ಟು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಇದನ್ನು ನೋಡಿರಿ ಚಟ್ನಿಗೆ ಸೇರಿಸ್ಕೋಬೇಕು ಒಗ್ಗರಣೆನ. ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಟೊಮ್ಯಾಟೊ ಪುದೀನ ಚಟ್ನಿ ಅಥವಾ ಪುದೀನ ಟೊಮ್ಯಾಟೊ ಚಟ್ನಿ ಅಂತಲೂ ಕರಿಬೋದು ರೆಡಿ ಆದಂಗನ. ನೀವು ಕೂಡ ಇದೇ ರೀತಿ ಮಾಡ್ಕೋರಿ. ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಶೇರ್ ಮಾಡೋದನ್ನು ಮರಿಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.